ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಹಂಗಿರಣ ಎಜುಕೇಷನ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ನೀವು GPS HSTR ಪರೀಕ್ಷೆಗೆ ತಯಾರಾಗುತ್ತಿದ್ದರೆ ಅಂಥವರಿಗೆ ಈ ವಿಡಿಯೋ ತುಂಬ ಉಪಯೋಗಕಾರಿಯಾಗಿರುವಂಥದ್ದು. ನೋಡಿ, ನಾವು ಇಂದಿನ ಒಂದು ತರಗತಿಯಲ್ಲಿ ಸಮಾಜ ವಿಜ್ಞಾನ ಬೋಧನಾಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಮುಖ ಪ್ರಶ್ನೆಗಳ ಬಗ್ಗೆ ಒಂದು ವಿಶ್ಲೇಷಣೆ ಮಾಡೋಣ ಅನ್ನುವಂಥದ್ದು. ಪ್ರಮುಖವಾಗಿ 20 ಪ್ರಶ್ನೆಗಳ ಕುರಿತು ನಾವು ಇಂದು ಅಧ್ಯಯನವನ್ನು ಮಾಡೋಣ. ಇದರ ಉದ್ದೇಶ ಏನಪ್ಪ ಅಂತಂದರೆ GPSTR ಮತ್ತು HSTR ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸುವಂಥದ್ದಾಗಿದೆ ಅನ್ನುವಂಥದ್ದು. ಮೊದಲನೇ ಪ್ರಶ್ನೆ ಏನಿದೆ ನೋಡಿ, ಸಮಾಜ ವಿಜ್ಞಾನದ ಪಠ್ಯಕ್ರಮದಲ್ಲಿ ಕ್ರಿಯಾತ್ಮಕ ಸಂಶೋಧನೆಯ ಮುಖ್ಯ ಉದ್ದೇಶವೇನು? ಅಂದರೆ ಸಮಾಜ ವಿಜ್ಞಾನ ಶಿಕ್ಷಕರಾಗುವಂಥವರು ತಮ್ಮ ಒಂದು ಪಠ್ಯಕ್ರಮದಲ್ಲಿ ಕ್ರಿಯಾತ್ಮಕ ಸಂಶೋಧನೆಯನ್ನು ಅಥವಾ ಆ್ಯಕ್ಷನ್ ರಿಸರ್ಚನ್ನು ಏಕೆ ಬಳಸ್ತಾರೆ? ಮುಖ್ಯ ಉದ್ದೇಶವೇನು? ನೋಡಿ, ಆಪ್ಷನ್ಸ್ ಎ ಶೈಕ್ಷಣಿಕ ಸಿದ್ಧಾಂತಗಳನ್ನು ಅಭಿವೃದ್ಧಿಪಡಿಸುವುದು, ತರಗತಿಯ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಸುಧಾರಿಸುವುದು, ವಿದ್ಯಾರ್ಥಿಗಳ ಅಂಕಗಳನ್ನು ಪಟ್ಟಿಯಲ್ಲಿ ದಾಖಲಿಸುವುದು, ಹೊಸ ಪಠ್ಯಪುಸ್ತಕಗಳನ್ನು ರಚಿಸುವುದು ಅನ್ನುವಂಥದ್ದು. ಇಲ್ಲಿ ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ಸ್ ಬಿ, ತರಗತಿಯ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿನ ಸಮಸ್ಯೆಗಳನ್ನು ಗುರುತಿಸಿ ಅವುಗಳನ್ನು ಸುಧಾರಿಸಲಿಕ್ಕೆ ನಾವೇನು ಮಾಡ್ತೀವಿ? ಕ್ರಿಯಾ ಸಂಶೋಧನೆ ಆ್ಯಕ್ಷನ್ ರಿಸರ್ಚನ್ನು ಇಲ್ಲಿ ಬಳಸ್ತೀವಿ ಅನ್ನುವಂಥದ್ದು. ಎರಡನೇ ಪ್ರಶ್ನೆ ಏನಿದೆ ನೋಡಿ, NCF 2005 ಪ್ರಕಾರ ಸಮಾಜ ವಿಜ್ಞಾನ ಬೋಧನೆಯು ಯಾವುದಕ್ಕೆ ಒತ್ತು ನೀಡಬೇಕು? ಆಪ್ಷನ್ಸ್ ಎ ಪಠ್ಯಪುಸ್ತಕದಲ್ಲಿರುವ ಮಾಹಿತಿಯನ್ನು ನೆನಪಿಟ್ಟುಕೊಳ್ಳುವುದು, ಪರೀಕ್ಷೆಯಲ್ಲಿನ ಹೆಚ್ಚಿನ ಅಂಕಗಳನ್ನು ಗಳಿಸುವುದು, ಜ್ಞಾನವನ್ನು ಶಾಲೆಯ ಹೊರಗಿನ ಜೀವನದೊಂದಿಗೆ ಸಂಯೋಜಿಸುವುದು, ಶಿಕ್ಷಕರ ಉಪನ್ಯಾಸವನ್ನು ಶಿಸ್ತಿನಿಂದ ಕೇಳುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಸಿ, ಅಂದರೆ ಜ್ಞಾನ ಮಗು ಶಾಲೆಯಲ್ಲಿ ಏನು ಸಮಾಜ ವಿಜ್ಞಾನದಲ್ಲಿ ಕಲಿಯುತ್ತೆ ಅದು ತನ್ನ ಹೊರಗಿನ ಜೀವನದಲ್ಲಿ ಅದನ್ನು ಅಳವಡಿಸ್ಕೊಳ್ಬೇಕು ಅನ್ನುವಂಥದ್ದು. ಸಹಾಯ, ಪ್ರೀತಿ, ಸ್ನೇಹ, ಸಂಬಂಧ ಇವೆಲ್ಲ ಮನೋಭಾವನೆಗಳನ್ನು ನಾವು ಶಾಲೆಯಲ್ಲಿ ಕಲಿಸಿದ್ದೇ ಆದರೆ ಅವುಗಳನ್ನು ತನ್ನ ಜೀವನದಲ್ಲಿ ಅಳವಡಿಸ್ಕೊಳ್ತಪ್ಪ ಅಂದರೆ ಅದು ಸಮಾಜ ವಿಜ್ಞಾನ ಬೋಧನೆಯ ಗುರಿ ಈಡೇರುತ್ತೆ ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಸಿ ಆಗಿದೆ ನೋಡಿ. ನೆಕ್ಸ್ಟ್ ಮೂರನೇ ಪ್ರಶ್ನೆಗೆ ಹೋಗೋಣ. ಸಮಾಜ ವಿಜ್ಞಾನದಲ್ಲಿ ಸಮಸ್ಯೆ ಪರಿಹಾರ ವಿಧಾನದ ಮೊದಲ ಹಂತ ಯಾವುದು? ದತ್ತಾಂಶಗಳ ಸಂಗ್ರಹಣೆ, ಸಮಸ್ಯೆಯ ಗುರುತಿಸುವಿಕೆ ಮತ್ತು ವ್ಯಾಖ್ಯಾನಿಸುವಿಕೆ, ಪರಿಹಾರಗಳ ಮೌಲ್ಯಮಾಪನ, ಉಪಕಲ್ಪನೆಗಳ ರಚನೆ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಸಮಸ್ಯೆಯನ್ನು ನಾವು ಗುರುತಿಸ್ತೀವಿ ಅಂತ ಅನ್ನುವಂಥದ್ದು. ಅಂದರೆ ಸಮಾಜ ವಿಜ್ಞಾನದಲ್ಲಿ ಮಗು ಆಗಿರ್ಬೋದು ಅಥವಾ ನಮ್ಮ ಬೋಧನೆಯಲ್ಲಿ ಆಗಿರ್ಬೋದು ಸಮಸ್ಯೆ ಬಂತಪ್ಪ ಅಂದರೆ ಆ ಸಮಸ್ಯೆಯನ್ನು ಮೊದಲು ಗುರುತಿಸ್ಬೇಕು. ಅದಾದ ನಂತರ ನಾವೇನು ಮಾಡಬೇಕು? ಅದನ್ನು ವ್ಯಾಖ್ಯಾನಿಸಿ ದತ್ತಾಂಶಗಳ ಸಂಗ್ರಹಣೆ ಮಾಡಿ ಅದಕ್ಕೆ ಪರಿಹಾರನ ಕೊಟ್ಟು ಕೊನೆಯಲ್ಲಿ ನಾವೇನು ಮಾಡ್ತೀವಿ? ಮೌಲ್ಯಮಾಪನವನ್ನು ಮಾಡ್ತೀವಿ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಇತಿಹಾಸ ಬೋಧನೆಯಲ್ಲಿ ಮೂಲಾಧಾರ ವಿಧಾನದ ಪ್ರಾಮುಖ್ಯತೆ ಏನು? ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸುವುದು, ಹಳೆಯ ಕಥೆಗಳನ್ನು ಹೇಳುವುದು, ಪಠ್ಯಕ್ರಮವನ್ನು ಬೇಗ ಮುಗಿಸುವುದು, ಶಿಕ್ಷಕರ ಕೆಲಸವನ್ನು ಸುಲಭಗೊಳಿಸುವುದು ಅನ್ನುವಂಥ. ಇಲ್ಲಿ ಮೂಲಾಧಾರ ವಿಧಾನವನ್ನು ನಾವು ಯಾಕೆ ಬಳಸ್ತೀವಿ ಅಪ್ಪ ಅಂತಂದರೆ ವಿದ್ಯಾರ್ಥಿಗಳಲ್ಲಿ ವಿಮರ್ಶಾತ್ಮಕ ಚಿಂತನೆಯನ್ನು ಬೆಳೆಸಲಿಕ್ಕೆ ಇತಿಹಾಸ ಬೋಧನೆಯಲ್ಲಿ ಮೂಲಾಧಾರ ವಿಧಾನವನ್ನು ಸೋರ್ಸ್ ಮೆಥಡ್ ಅಂತ ಹೇಳ್ತೀವಿ. ಅಂದರೆ ಮೂಲಕ್ಕೆ ವಿಷಯನ ತಿಳ್ಕೊಂಡು ಹೋಗಿ ಅವುಗಳ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡ್ತೀವಿ ಅನ್ನುವಂಥದ್ದು ನೋಡಿ. ನೆಕ್ಸ್ಟ್ ಐದನೇ ಪ್ರಶ್ನೆ, ಲಿಂಗ ತಾರತಮ್ಯದ ಬಗ್ಗೆ ಚರ್ಚಿಸಲು ಯಾವ ವಿಧಾನವು ಹೆಚ್ಚು ಸೂಕ್ತ? ಉಪನ್ಯಾಸ ವಿಧಾನ, ನಕ್ಷೆ ಬಿಡಿಸುವ ವಿಧಾನ, ಕಂಠಪಾಠ ವಿಧಾನ, ಸಂವಾದ ಮತ್ತು ಚರ್ಚಾ ವಿಧಾನ ಅನ್ನುವಂಥದ್ದು. ಇವುಗಳಿಗೆ ಉತ್ತರವನ್ನು ಕಾಮೆಂಟ್ ಮಾಡಿ. ಯಾವುದು ಇದಕ್ಕೆ ಸರಿಯಾಗಿರುವ ಒಂದು ಉತ್ತರ ಯಾವುದಿದೆ ಅನ್ನುವಂಥದ್ದು. ನೀವು ಯಾರೆಲ್ಲ ಅಭ್ಯಾಸವನ್ನು ಮಾಡ್ತಾಯಿದ್ದಾರೆ ಈ ಒಂದು ಪ್ರಶ್ನೆಗೆ ನೀವೇ ಒಂದು ಉತ್ತರ ಕಮೆಂಟ್ ಬಾಕ್ಸಲ್ಲಿ ಇದರ ಒಂದು ಪ್ರಶ್ನೆಗೆ ಉತ್ತರವನ್ನು ನೋಡೋಣ ಎಷ್ಟು ಜನ ಸರಿ ಮಾಡ್ತೀರಾ ಅನ್ನುವಂಥದ್ದು. ನೆಕ್ಸ್ಟ್ ಆರನೇ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಪ್ರಾಜೆಕ್ಟ್ ವಿಧಾನದ ಪ್ರವರ್ತಕರು ಯಾರು? BF ಸ್ಕಿನ್ನರ್, ವಿಲಿಯಂ ಕಿಲ್ಪ್ಯಾಟ್ರಿಕ್, ಜೀನ್ ಪಿಯಾಜೆ, ಅರಿಸ್ಟಾಟಲ್ ಅನ್ನುವಂಥವರು. ಇದು ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಬಿ, ವಿಲಿಯಂ ಕಿಲ್ಪ್ಯಾಟ್ರಿಕ್ ಅವ್ರು ಏನು ಮಾಡ್ತಾರೆ? ಪ್ರಾಜೆಕ್ಟ್ ವಿಧಾನ ಅಥವಾ ಯೋಜನಾ ವಿಧಾನ, ಕನ್ನಡದಲ್ಲಿ ನಾವೇನಂತ ಕರಿತೀವಿ ಇದನ್ನು ಯೋಜನಾ ವಿಧಾನವನ್ನು ಬಳಕೆ ಮಾಡಿದವರು ಯಾರು, ತಂದವರು ಯಾರಪ್ಪ ಅಂದರೆ ವಿಲಿಯಂ ಕಿಲ್ಪ್ಯಾಟ್ರಿಕ್ ಅವರು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭೂಗೋಳಶಾಸ್ತ್ರ ಬೋಧನೆಯಲ್ಲಿ ಕ್ಷೇತ್ರ ಭೇಟಿ ಏಕೆ ಅತ್ಯಗತ್ಯ? ಫೀಲ್ಡ್ ಟ್ರಿಪ್ಪಿಗೆ ಏಕೆ ಹೋಗಬೇಕು ಸಮಾಜ ವಿಜ್ಞಾನ ಶಿಕ್ಷಕರು ಭೂಗೋಳಶಾಸ್ತ್ರದಲ್ಲಿ ಬೋಧನೆ ಮಾಡುವಾಗ ಅಂತನ್ನುವಂಥದ್ದು. ವಿದ್ಯಾರ್ಥಿಗಳಿಗೆ ಪ್ರವಾಸದ ಮೋಜು ನೀಡಲು, ಪಠ್ಯಕ್ರಮದ ಹೊರತಾಗಿ ಸಮಯ ಕಳೆಯಲು, ಪರಿಸರದ ಬಗ್ಗೆ ಪ್ರತ್ಯಕ್ಷ ಅನುಭವ ಮತ್ತು ಮಾಹಿತಿ ನೀಡಲು, ಶಾಲೆಯ ಶಿಸ್ತನ್ನು ಕಾಪಾಡಲು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ. ಸರಿ ಉತ್ತರ
ಪರಿಸರದ ಬಗ್ಗೆ ಪ್ರತ್ಯಕ್ಷ ಅನುಭವ ಪಡೀಲಿಕ್ಕೆ ಮತ್ತು ಮಾಹಿತಿಯನ್ನು ನೀಡಲಿಕ್ಕೆ. ಮಗು ಯಾವುದಾದ್ರೂ ಒಂದು ಶಾಸನಗಳನ್ನು ನಾವು ಬಾಯ್ಪಾಠ ಮಾಡೋದಕ್ಕಿಂತ ಅಥವಾ ಭೂಗೋಳಶಾಸ್ತ್ರದಲ್ಲಿ ನದಿಗಳ ಬಗ್ಗೆ ಹೇಳೋದಕ್ಕಿಂತ ನದಿ ಬಗ್ಗೆನ ನಾವು ಅಲ್ಲಿಗೆ ಕರ್ಕೊಂಡು ಹೋಗಿದ್ದೆ ಆದರೆ ಮಗುವಿಗೆ ಏನಾಗುತ್ತೆ, ಪ್ರತ್ಯಕ್ಷವಾದಂಥ ಅನುಭವನ ಇಲ್ಲಿ ಪಡೆಯುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಮಾಜ ವಿಜ್ಞಾನದ ಪಠ್ಯಪುಸ್ತಕಗಳು ಏನಾಗಿರಬೇಕು? ಕೇವಲ ಪರೀಕ್ಷೆಗಾಗಿ ಸಿದ್ಧಪಡಿಸಿದ ಕೈಪಿಡಿ, ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವ ಮತ್ತು ಅನ್ವೇಷಿಸುವ ಪ್ರವೃತ್ತಿ ಬೆಳೆಸುವ ಸಾಧನ, ಶಿಕ್ಷಕರು ಓದಿ ಹೇಳುವ ಕಥೆ ಪುಸ್ತಕ, ಚಿತ್ರಗಳಿಂದ ಕೂಡಿದ ಬಣ್ಣದ ಪುಸ್ತಕ. ಆಲ್ರೆಡಿ ನೀವೆಲ್ಲ ಗೆಸ್ ಮಾಡಿರ್ತೀರ. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ವಿದ್ಯಾರ್ಥಿಗಳಲ್ಲಿ ಪ್ರಶ್ನಿಸುವಂತಹ ಮನೋಭಾವನೆ ಬೆಳೆಸಬೇಕು ಮತ್ತು ಅನ್ವೇಷಿಸುವಂತಹ ಪ್ರವೃತ್ತಿಯನ್ನು ಬೆಳೆಸುವ ಸಾಧನವಾಗಿರಬೇಕು ನಮ್ಮ ಸಮಾಜ ವಿಜ್ಞಾನ ಪಠ್ಯಪುಸ್ತಕಗಳು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. CCE ವ್ಯಾಪಕ ಕಾಂಪ್ರೆನ್ಸಿವ್ ಎಂಬ ಪದವು ಏನನ್ನು ಸೂಚಿಸುತ್ತದೆ? CCEನಲ್ಲಿ ವ್ಯಾಪಕ ಕಾಂಪ್ರೆನ್ಸಿವ್ ಅನ್ನುವಂಥದ್ದು ಏನು ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಕಾಂಪ್ರೆನ್ಸಿವ್ ಕಂಟಿನ್ಯೂಯಸ್ ಇವ್ಯಾಲ್ಯೂಯೇಷನ್ನಲ್ಲಿ ವ್ಯಾಪಕ ಎಂಬ ಪದವು ಏನನ್ನು ಸೂಚಿಸುತ್ತದೆ? ಹೆಚ್ಚಿನ ಪರೀಕ್ಷೆಗಳನ್ನು ನಡೆಸುವುದು, ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ ಎರಡೂ ಅಂಶಗಳ ಮೌಲ್ಯಮಾಪನ, ಸಮಾಜದ ಎಲ್ಲ ವರ್ಗದ ಜನರನ್ನು ಸೇರಿಸುವುದು, ವರ್ಷದ ಕೊನೆಯಲ್ಲಿ ಮಾತ್ರ ಪರೀಕ್ಷಿಸುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಬಿ, ಶೈಕ್ಷಣಿಕ ಮತ್ತು ಸಹ ಶೈಕ್ಷಣಿಕ ಎರಡೂ ಅಂಶಗಳ ಒಂದು ಮೌಲ್ಯಮಾಪನವನ್ನು ಮಾಡುವಂಥದ್ದು ವ್ಯಾಪಕ ಅನ್ನುವಂಥದ್ದು, ಕಾಂಪ್ರೆನ್ಸಿವ್ ಅನ್ನುವಂತಹ ಪದವನ್ನು ಸೂಚಿಸುತ್ತೆ ನೋಡಿ. ನೆಕ್ಸ್ಟ್ 10ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಸಮಾಜ ವಿಜ್ಞಾನದಲ್ಲಿ ಅಮೂರ್ತ ಕಲ್ಪನೆಯಾಗಿದೆ? ಪರ್ವತಗಳು, ನಕ್ಷೆ, ನ್ಯಾಯ ಮತ್ತು ಸಮಾನತೆ, ಐತಿಹಾಸಿಕ ಸ್ಮಾರಕ ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂತಂದರೆ ನ್ಯಾಯ ಮತ್ತು ಸಮಾನತೆ ಅನ್ನುವಂಥದ್ದು. ನೋಡಿ, ಇವುಗಳನ್ನು ನಾವೇನು ಮಾಡ್ಬೋದು, ಮೂರ್ತವಾಗಿ ನೋಡ್ಬೋದು. ಪರ್ವತಗಳನ್ನು, ನಕ್ಷೆಗಳನ್ನು, ಐತಿಹಾಸಿಕ ಸ್ಮಾರಕ ಮತ್ತು ಇವು ಮೂರುಗಳನ್ನು ನೋಡಿದ್ದೆ ಆದರೆ ನ್ಯಾಯ ಮತ್ತು ಸಮಾನತೆ ಅನ್ನುವಂಥದ್ದು ಮೂರ್ತ, ಕಣ್ಣಿಗೆ ಕಾಣದೇ ಇಲ್ಲ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಪರಿಕಲ್ಪನಾ ನಕ್ಷೆ ಯಾವುದಕ್ಕೆ ಸಹಾಯ ಮಾಡುತ್ತದೆ? ವಿಷಯಗಳನ್ನು ಕಂಠಪಾಠ ಮಾಡಲು, ವಿದ್ಯಾರ್ಥಿಗಳ ಚಿತ್ರಕಲೆ ಸುಧಾರಿಸಲು, ವಿವಿಧ ಪರಿಕಲ್ಪನೆಗಳ ನಡುವಿನ ತಾರ್ಕಿಕ ಸಂಬಂಧವನ್ನು ಏರ್ಪಡಿಸಲು, ಪಠ್ಯಪುಸ್ತಕದ ಬೆಲೆ ಕಡಿಮೆ ಮಾಡಲು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಸಿ, ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ. ವಿವಿಧ ಪರಿಕಲ್ಪನೆಗಳ ನಡುವಿನ ತಾರ್ಕಿಕ ಸಂಬಂಧವನ್ನು ಏರ್ಪಡಿಸಲಿಕ್ಕೆ ನಾವು ಕಾನ್ಸೆಪ್ಟ್ ಮ್ಯಾಪಿಂಗನ್ನು ಬಳಕೆ ಮಾಡ್ತೀವಿ. ಇತಿಹಾಸದಲ್ಲಿ ಕಾಲಗಣನೆ ಬೋಧಿಸಲು ಅತ್ಯುತ್ತಮ ಸಾಧನ ಯಾವುದು? ಕ್ರೊನಾಲಜಿ ಅಂದರೆ ಕಾಲಗಣನೆಯನ್ನು ಬಳಸಲಿಕ್ಕೆ ನಾವು ಏನೇನು ಬಳಕೆ ಮಾಡ್ತೀವಿ? ಗ್ಲೋಬ್, ಕಾಲರೇಖೆ, ನಕ್ಷೆ, ಮಾದರಿ ಅನ್ನುವಂಥದ್ದು. ಇದಕ್ಕೆ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ಟೈಮ್ ಲೈನ್ ಅಂತ ಹೇಳ್ತೀವಿ ನಾವು. ಹೌದಾ, ಈ ರೀತಿಯಾಗಿ ಬಳಕೆ ಮಾಡಿದಾಗ ಈ ಇಸ್ವಿದಾಗ ಯಾರು ಜನಿಸಿದರು, ಹೌದಾ, 1001ರಲ್ಲಿ ಯಾರಿದ್ರು, 1002ರಲ್ಲಿ ಯಾರಿದ್ರನ್ನು, ಈ ರೀತಿಯಾದಂಥ ಕಾಲನಕ್ಷೆಯನ್ನು ನಾವು ಬಳಕೆ ಮಾಡ್ತೀವಿ ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಪ್ರೇರಣೆ ನೀಡಲು ಶಿಕ್ಷಕರು ಏನು ಮಾಡಬೇಕು? ಮೋಟಿವೇಶನ್ ಮಾಡಲಿಕ್ಕೆ ಶಿಕ್ಷಕರು ಏನನ್ನು ಮಾಡಬೇಕು? ಕಠಿಣ ಶಿಕ್ಷೆ ನೀಡುವುದು, ದೀರ್ಘ ಉಪನ್ಯಾಸ ನೀಡುವುದು, ಕೇವಲ ಪಠ್ಯಪುಸ್ತಕ ಓದಿಸುವುದು, ವಿಷಯವನ್ನು ದೈನಂದಿನ ಜೀವನದ ಘಟನೆಗಳೊಂದಿಗೆ ಹೋಲಿಸುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರುವ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಡಿ, ವಿಷಯವನ್ನು ದೈನಂದಿನ ಜೀವನದ ಘಟನೆಗಳೊಂದಿಗೆ ಹೋಲಿಸುವುದು ಅನ್ನುವಂಥದ್ದು. ಅಣುಕು ಸಂಸತ್ತು ಅಥವಾ ಮಾಕ್ ಪಾರ್ಲಿಮೆಂಟ್ ಯಾವ ಕಲಿಕಾ ತತ್ವಕ್ಕೆ ಸಂಬಂಧಿಸಿದೆ? ಅನುಭವದ ಮೂಲಕ ಕಲಿಕೆ, ಕೇಳಿ ಕಲಿಯುವುದು, ಓದಿ ಕಲಿಯುವುದು, ನೋಡಿ ಕಲಿಯುವುದು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಎ, ಅನುಭವದ ಮೂಲಕ ಮಗು ಕಲಿಯುತ್ತೆ ಅನ್ನುವಂಥದ್ದು. ಶಾಲೆಗಳಲ್ಲಿ ನಾವು ಪಾರ್ಲಿಮೆಂಟನ್ನು ಮಾಡಿ ಮಕ್ಕಳನ್ನೇ ನಾವು ಮುಖ್ಯಮಂತ್ರಿ, ಆರೋಗ್ಯ ಸಚಿವರು, ಪ್ರಧಾನಮಂತ್ರಿ ಈ ರೀತಿಯಾದಂಥ ಮಾಡಿದ್ದೇ ಆದರೆ ಮಗು ಅನುಭವದ ಮೂಲಕ ಕಲಿಯುತ್ತೆ ಅನ್ನುವಂಥದ್ದು. ನೆಕ್ಸ್ಟು, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಇರಬೇಕಾದ ಅತ್ಯಂತ ಪ್ರಮುಖ ಗುಣ ಯಾವುದು? ತುಂಬ ಕಟ್ಟುನಿಟ್ಟಾಗಿರುವುದು, ರಾಜಕೀಯದಲ್ಲಿ ತೊಡಗಿಸಿಕೊಳ್ಳುವುದು, ಕೇವಲ ಸುಂದರವಾಗಿ ಕಾಣುವುದು, ವಿಷಯ ಜ್ಞಾನ ಮತ್ತು ಸಾಮಾಜಿಕ ಪ್ರಜ್ಞೆ ಇರಬೇಕು ಅನ್ನುವಂಥದ್ದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ ಡಿ, ಸಮಾಜ ವಿಜ್ಞಾನ ಶಿಕ್ಷಕರಿಗೆ ವಿಷಯದ ಆಳವಾದಂಥ ಜ್ಞಾನ ಹೊಂದಿರಬೇಕು ಮತ್ತು ಸಾಮಾಜಿಕವಾದಂಥ ಪ್ರಜ್ಞೆಯನ್ನು ಅವರು ಹೊಂದಿರಬೇಕು ಅನ್ನುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಬೆಂಜಮಿನ್ ಬ್ಲೂಮ್ ವರ್ಗೀಕರಣದ ಸಂಶ್ಲೇಷಣೆ ಎಂದರೆ ಏನು? ಮಾಹಿತಿಯನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸುವುದು, ವಿವಿಧ ಮಾಹಿತಿಗಳನ್ನು ಕ್ರೋಢೀಕರಿಸಿ ಹೊಸ ರೂಪ ನೀಡುವುದು, ಕೇವಲ ಮಾಹಿತಿಯನ್ನು ನೆನಪಿಡುವುದು, ತಪ್ಪುಗಳನ್ನು ಕಂಡುಹಿಡಿಯುವುದು ಅನ್ನುವಂಥ. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಆಪ್ಷನ್ಸ್ ಬಿ, ವಿವಿಧ ಮಾಹಿತಿಗಳನ್ನು ಕ್ರೋಢೀಕರಿಸಿ ಅದಕ್ಕೆ ಹೊಸ ರೂಪವನ್ನು ನೀಡಬೇಕು ಅನ್ನುವಂಥದ್ದು. ನೆಕ್ಸ್ಟ್ 17ನೇ ಪ್ರಶ್ನೆ, ಸಮಾಜ ವಿಜ್ಞಾನದಲ್ಲಿ ಪೂರ್ವಗ್ರಹ ಪ್ರೆಜುಡೈಸ್
ಹೋಗಲಾಡಿಸಲು ಶಿಕ್ಷಕರು ಏನು ಮಾಡಬೇಕು? ಸಮಾಜದ ವಿವಿಧ ವರ್ಗಗಳ ಬಗ್ಗೆ ಧನಾತ್ಮಕ ಉದಾಹರಣೆಗಳನ್ನು ನೀಡುವುದು, ಪೂರ್ವಗ್ರಹದ ಬಗ್ಗೆ ಮಾತನಾಡದಿರುವುದು, ಕೇವಲ ಒಂದು ವರ್ಗದ ಬಗ್ಗೆ ಹೊಗಳುವುದು, ವಿದ್ಯಾರ್ಥಿಗಳನ್ನು ಗದರಿಸುವುದು. ಮಗು ಏನಾದರೂ ಒಂದು ವಿಷಯದ ಬಗ್ಗೆ ಅಲ್ಲ ಅಂತ ತಿಳ್ಕೊಂಡಿದ್ದಪ್ಪ ಅಂದರೆ ಅಥವಾ ಪೂರ್ವಗ್ರಹ ಪೀಡಿತನಾಗಿದ್ದಂದರೆ ಶಿಕ್ಷಕರು ಏನು ಮಾಡಬೇಕಪ್ಪ ಅಂದರೆ ಸಮಾಜದ ವಿವಿಧ ವರ್ಗಗಳ ಬಗ್ಗೆ ಧನಾತ್ಮಕ ಉದಾಹರಣೆಗಳು ನೀಡುವುದರ ಮೂಲಕ ಪೂರ್ವಗ್ರಹನ ಹೋಗಲಾಡಿಸಬೇಕು. ಇಲ್ಲಿ ಸರಿಯಾದ ಉತ್ತರ ಎ ಆಗಿದೆ ನೋಡಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಸಹಕಾರಿ ಕಲಿಕೆ ಯಾವುದನ್ನು ಉತ್ತೇಜಿಸುತ್ತದೆ? ವ್ಯಕ್ತಿಗತ ಸ್ಪರ್ಧೆಯನ್ನು, ಪರಸ್ಪರ ಸಹಾಯ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು, ಒಬ್ಬನೇ ಶ್ರೇಷ್ಠನೆಂದು ತೋರಿಸಿಕೊಳ್ಳುವುದನ್ನು, ಶಿಕ್ಷಕರ ಮೇಲಿನ ಅವಲಂಬನೆಯನ್ನು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಬಿ, ಪರಸ್ಪರ ಸಹಾಯ ಮತ್ತು ಸಾಮಾಜಿಕ ಕೌಶಲ್ಯಗಳನ್ನು ನಾವಿಲ್ಲಿ ಸಹಕಾರ, ಕೋಆಪರೇಟಿವ್ ಲರ್ನಿಂಗ್ ಮೂಲಕ ಕಲಿತೀವಿ ಅನ್ನುವಂಥದ್ದು, ಕಲಿಸ್ಬೋದು. ನೆಕ್ಸ್ಟು, ನಕ್ಷೆ ಓದುವ ಕೌಶಲ್ಯದಲ್ಲಿ ಮ್ಯಾಪ್ ರೀಡಿಂಗ್ ಸ್ಕಿಲ್ ಕೆಳಗಿನ ಯಾವುದು ಸೇರಿಲ್ಲ? ದಿಕ್ಕುಗಳನ್ನು ಗುರುತಿಸುವುದು, ಪ್ರಮಾಣವನ್ನು ಬಳಸುವುದು, ಬಣ್ಣದ ಚಿತ್ರಗಳನ್ನು ಬಿಡಿಸುವುದು, ಸಂಕೇತಗಳನ್ನು ಅರ್ಥೈಸಿಕೊಳ್ಳುವುದು. ಇಲ್ಲಿ ಸರಿಯಾಗಿರೋ ಒಂದು ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ಸ್ ಸಿ ಇಲ್ಲಿ ಸರಿಯಾಗಿರುವಂಥ ಬಣ್ಣದ ಚಿತ್ರಗಳನ್ನು ಬಿಡಿಸಲಿಕ್ಕೆ ಆಗೋದಿಲ್ಲ. ನಾವು ದಿಕ್ಕುಗಳನ್ನು ಗುರುತಿಸ್ಬೋದು, ಪ್ರಮಾಣ ಸ್ಕೇಲ್ಗಳ ಮೂಲಕ ದೂರವನ್ನು ಅಳಿಬೋದು ಮತ್ತು ಸಂಕೇತಗಳನ್ನು ರಾಜಧಾನಿ, ನದಿಗಳು, ಪರ್ವತಗಳು ಈ ರೀತಿಯಾದಂಥ ಸಂಕೇತಗಳನ್ನು ಕೂಡ ನಾವು ಕಲಿಸ್ಬೋದು. ನೆಕ್ಸ್ಟು, ವಿಮರ್ಶಾತ್ಮಕ ಚಿಂತನೆ ಅಂದರೆ ಏನು? ಎಲ್ಲವನ್ನು ವಿರೋಧಿಸುವುದು, ಮಾಹಿತಿಯ ಸತ್ಯಾಸತ್ಯತೆಯನ್ನು ಸಾಕ್ಷ್ಯಾಧಾರಗಳೊಂದಿಗೆ ಪರೀಕ್ಷಿಸುವುದು, ಪಠ್ಯಪುಸ್ತಕದ ಸಾಲುಗಳನ್ನು ಒಪ್ಪಿಕೊಳ್ಳುವುದು, ಶಿಕ್ಷಕರು ಹೇಳಿದ್ದೇ ಸರಿ ಎಂದು ನಂಬುವುದು. ಇದಕ್ಕೆ ಉತ್ತರವನ್ನು ನೀವೇನು ಮಾಡಬೇಕು? ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಆವಾಗಲೇ ಇರುವಂಥದ್ದು ಕ್ವಶನ್ ಮತ್ತು ಈ ಪ್ರಶ್ನೆಗೆ ಯಾರೆಲ್ಲ ಕರೆಕ್ಟ್ ಆನ್ಸರ್ ಮಾಡ್ತೀರಾ ನೋಡೋಣ ಅನ್ನುವಂಥದ್ದು. ಇದಕ್ಕೆ ಉತ್ತರ ಏನು ಮಾಡಬೇಕು? ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ. ಇಷ್ಟ ಆಗಿತ್ತು ಇವತ್ತಿನ ಪ್ರಮುಖ 20 ಪ್ರಶ್ನೆಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅನ್ನುವಂಥದ್ದು. ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.